ಡಿಕೆ ಮಧ್ಯನ ಸವಾಲು ಪ್ರತಿ ಸವಾಲಿನ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಈ ಹಿಂದೆಯೂ ಕೂಡ ಯಾವುದೇ ಚರ್ಚೆಗೆ ಹೋಗಿಲ್ಲ. ಬಿಡದಿ ವಿಚಾರದ ಬಗ್ಗೆ ಬಿಡದಿಯಲ್ಲೇ ಚರ್ಚೆ ಆಗಬೇಕು. ರೈತರ ಜೊತೆ ಚರ್ಚೆ ಆದರೆ ಅದು ನಿಜವಾದ ಚರ್ಚೆ. ಕುಮಾರಸ್ವಾಮಿ ಯಾಕೆ ಹೋಗಬೇಕು ಕಚೇರಿಗೆ? ರೈತರ ಮಧ್ಯೆ ಚರ್ಚೆ ಆಗಲಿ ಅಂತ ಅಶೋಕ್ ಅವರು ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಈಗ ಡಿಕೆ ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು, ಅವ್ರು ಬರಲ್ಲ ಬಿಡಲ್ಲ. ಈ ಪರಿಸ್ಥಿತಿ ಇದು ಸುಮ್ಮನೆ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋ ಅಷ್ಟರಲ್ಲೇ ಮುಗ್ದೋಗ್ತೈತೆ. ಡಿ ಕೆ ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥ ಆಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಬೀಗದಕ್ಕಿನ ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ ಡಿ ಕೆ ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ ಅಲ್ಲೆಲ್ಲ ಆಗಲ್ಲ. ಅದು ನೀವು ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಇರೋ ಜಾಗದಲ್ಲೇ ಕೂತ್ಕೊಂಡು ಸಂವಾದ. ಇನ್ನು ಬಿಜೆಪಿಯು ಕೂಡ ಹೋರಾಟಕ್ಕಿಳಿಯೋದಕ್ಕೆ ನಿರ್ಧರಿಸಿದೆ. 1 ವಾರದಲ್ಲಿ ಹೋರಾಟದ ರೂಪುರೇಷೆಯನ್ನು ನಿರ್ಧರಿಸ್ತೀವಿ ಅಂತ ಆರ್ ಅಶೋಕ್ ಹೇಳಿರು. ಜೆಡಿಎಸ್ ಹೋರಾಟದ ಜಾಗದಲ್ಲಿದೆ ಸದ್ಯ. ರೈತರ ಹೋರಾಟದ ಜೊತೆಗೆ ಜೆಡಿಎಸ್ ಗುರುತಿಸಿಕೊಂಡಿದೆ. ಬಿಜೆಪಿಯು ಕೂಡ ನಿರ್ಧಾರ ಮಾಡ್ತಾ ಇದೆ, ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ, 1 ವಾರದಲ್ಲಿ ಹೋರಾಟದ ರೂಪುರೇಷೆಯನ್ನ ನಿರ್ಧರಿಸ್ತೀವಿ ಅಂತ. ನಾವು ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ರವಿಕುಮಾರ್ ನಾವೆಲ್ಲ ಈಗ ಕೂತಿದ್ರಿ. ಬಿಡದಿ ಬಗ್ಗೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ನಾನು ನಮ್ಮ ಅಧ್ಯಕ್ಷರು 3 ಬಾರಿ ಹೋಗಿ ಬಂದಿದ್ದೀರಿ. ಸೊ ದೊಡ್ಡ ಹೋರಾಟ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ದೀರಿ. ಮೋಸ್ಟ್ಲಿ ಈ ವಾರದಲ್ಲಿ ಏನು ಹೋರಾಟ ಇದೆ ಅಂತ ರಾಜ್ಯ ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ದೊಡ್ಡ ಹೋರಾಟ ತಗೊತೀರಿ ನಾವು. ನಾವು ಬಿಡದಿ ಅಂತಲ್ಲ, ಇಡೀ ರೈತರ ಪರವಾಗಿ, ಇಡೀ ಕರ್ನಾಟಕದ ರೈತರಿಗೆ ಒಂದು ಮೆಸೇಜ್ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಬಿಡದಿ ವಿಚಾರವನ್ನು ಒಂದು ಈಗ ಚರ್ಚೆ ಮಾಡಿದ್ದೀರಿ, ಅರ್ಧ ಗಂಟೆ ಚರ್ಚೆ ಮಾಡಿದ್ದೀರಿ. ನಮ್ಮ ರಾಜ್ಯ ಅಧ್ಯಕ್ಷರು ಅದರ ಡೀಟೇಲನ್ನು ಅನೌನ್ಸ್ ಮಾಡ್ತಾರೆ, ಈ ವಾರದಲ್ಲಿ ಅನೌನ್ಸ್ ಮಾಡ್ತಾರೆ. ಆ ಪ್ರಕಾರ ನಾವು ದೊಡ್ಡ ಹೋರಾಟವನ್ನು ನಾವು ಮಾಡೋರಿದ್ದೀವಿ. ಬಿಡದಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಮೂಲಕ ಫಲವತ್ತಾಗಿರ್ತಕ್ಕಂಥ ಕೃಷಿ ಚಟುವಟಿಕೆಗೆ ಯೋಗ್ಯವಾಗಿರ್ತಕ್ಕಂಥ ರೈತರ ಜಮೀನನ್ನ ಹೊಡ್ಕೊಳ್ತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೇನು ಹೊರಟಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲೇಬೇಕಾಗ್ತದೆ. ಬಿಡದಿಲಿರ್ತಕ್ಕಂಥ ರೈತರು ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೈತರ ವಿಚಾರ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅದನ್ನು ಗಂಭೀರ ತೆಗೆದುಕೊಳ್ಳಬೇಕಾಗ್ತದೆ. ಮೊನ್ನೆನೂ ಕೂಡ ನಾವು ಅಲ್ಲಿ ಭೇಟಿನ ನೀಡಿದ್ವಿ. ಈಗಲೂ ಕೂಡ ಕೂತು ನಾವೆಲ್ಲ ಮುಖಂಡು ಚರ್ಚೆ ಮಾಡಿದ್ದೇವೆ. ಮುಂದಿನ ಹಂತದ ಹೋರಾಟ ಹೇಗಿರಬೇಕು ಅಂತೇಳಿ ಇನ್ನೊಂದು 2 ದಿನದಲ್ಲಿ ಒಂದು ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ತಿಳಿಸ್ತೇವೆ ತಮಗೆ. ಜೆಡಿಎಸ್ ಅವರು ಈಗಾಗಲೇ ಪಾದಯಾತ್ರೆನ ಹಮ್ಮಿಕೊಂಡಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ರೈತರ ವಿಚಾರದಲ್ಲಿ, ರೈತರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ವಿಚಾರದಲ್ಲಿ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.